Hello friends, welcome to Stanso YouTube channel, Facebook page ಮತ್ತು Instagram page. ನಾನು ಇವತ್ತು ನಮ್ಮ ಶಾಪ್ ಸ್ಟ್ಯಾಂಡರ್ಡ್ ಸೌಂಡ್ ಟೆಕ್ನಾಲಜೀಸ್ MTB ರೋಡ್ JC ರೋಡ್ ಕ್ರಾಸ್ ಅಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ನಮ್ಮ ಫಸ್ಟ್ ಸ್ಟೋರ್. ಎಲ್ಲರೂ ನೋಡಿರ್ತೀರಾ, ನಾವು ಇಲ್ಲಿ ಕೂಡ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ತಾ ಇದ್ವಿ. ಸ್ವಲ್ಪ ಗ್ಯಾಪ್ ಬಂದ್ಬಿಟ್ಟಿತ್ತು. ಇವಾಗ ಕೂಡ ನಾವು ರೆಗ್ಯುಲರ್ ಆಗಿ ಹೊಸ ಪ್ರಾಡಕ್ಟ್ಸ್ ಬಗ್ಗೆ, ನ್ಯೂ ಲಾಂಚಸ್ ಬಗ್ಗೆ ವಿಡಿಯೋಸ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಈ ವಿಡಿಯೋನಲ್ಲಿ ನಿಮಗೆ ಟೋಟಲ್ ಆಗಿ ಎಲ್ಲ ನ್ಯೂ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ವಿಡಿಯೋನ ಎಂಡ್ ಗಂಟ ನೋಡಿ, ಪ್ರಾಡಕ್ಟ್ಸ್ ಅನ್ಬಾಕ್ಸ್ ಮಾಡಿ, ಪ್ರಾಡಕ್ಟ್ಸ್ನ ಪವರ್ ಆನ್ ಮಾಡಿ, ಅದ್ರ ಪ್ರೈಸಿಂಗ್ ಎಲ್ಲ ಕೂಡ ರಿವೀಲ್ ಮಾಡ್ತೀನಿ. ಸೊ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ಮತ್ತು ಹೊಸ ಪ್ರಾಡಕ್ಟ್ಸ್ ಬಗ್ಗೆ ನೀವು ಅಪ್ಡೇಟ್ ಮಾಡ್ಕೋಬೇಕು. ನಿಮಗೆ ಕಾರ್ ಅಪ್ಡೇಟ್ ಮಾಡ್ಕೋಬೇಕು, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕಾರ್ ಆಕ್ಸೆಸರೀಸ್ ಯಾರಿಗಾದ್ರೂ ಬೇಕು ಅಂದರೆ ಅವ್ರಿಗೆ ಒಂದು ಇನ್ಫೋ ಶೇರ್ ಮಾಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಇವಾಗ ಬರೋಣ. ನೋಡ್ಬೋದು ನೀವು ನಮ್ಮ ಇವತ್ತಿನ ವಿಡಿಯೋನಲ್ಲಿ ಮೇಜರ್ ಆಗಿ ಆಡಿಯೋ ಮತ್ತು ವಿಡಿಯೋ, ಅಂದರೆ ಆಡಿಯೋ ವಿಡಿಯೋ ಅಂದ್ರೇನು, ವಿಡಿಯೋ ಇಂದಾನೇ ನಾವು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀವಿ. ವಿಡಿಯೋ ಅಂದರೆ ಒಂದು ಮಲ್ಟಿಮೀಡಿಯಾ ಪ್ಲೇಯರ್ಸು. ನಿಮಗೆ ಮೇನ್ ಒಂದು ಇಂಪಾರ್ಟೆಂಟ್ ಎಂಟರ್ಟೈನ್ಮೆಂಟ್ಗೆ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸಿಸ್ಟಮು. ಈಗ ಎಲ್ಲ ಕಾರಲ್ಲಿ ಡಿಫ್ರೆಂಟ್ ಆಗಿ ಸಿಸ್ಟಮ್ ಕೊಟ್ಟಿರ್ತಾರೆ. ಅಥವಾ ನಿಮ್ಮ ಹಳೆ ಕಾರ್ ಇದ್ದರೆ ನೀವು ಮುಂಚೆ ಸಿಸ್ಟಮ್ ಹಾಕಿದರೆ ಆಂಡ್ರಾಯ್ಡ್ ಪ್ಲೇಯರ್ ಈಗ ಆಲ್ಮೋಸ್ಟ್ 5-6 ಇಯರ್ಸಿಂದ ಮಾರ್ಕೆಟಲ್ಲಿದೆ. ಅದರಲ್ಲಿ ನಿಮಗೆ ಎಷ್ಟೊಂದು ಡೆವಲಪ್ಮೆಂಟ್ಸ್, ಎಷ್ಟೊಂದು ಚೇಂಜಸ್ ಆಗಿದೆ ಅಂದರೆ ಕಾನ್ಫಿಗರೇಷನ್ ಚೇಂಜ್ ಆಗಿದೆ, ಮಾಡೆಲ್ಸ್ ಚೇಂಜ್ ಆಗಿದೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಕೂಡ ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ. ನೀವು ನಿಮ್ಮ ಸಿಸ್ಟಮ್ ಸ್ಲೋ ಆಗಿದೆ ಅಥವಾ ಲ್ಯಾಗ್ ಆಗ್ತಾ ಇದೆ, ಏನಾದರೂ ಒಂದು ಇಶ್ಯೂಸ್ ಇದೆ ಅಂದರೆ ಈಗ ನಿಮಗೆ ಒಂದು ಹೊಸ ಲೇಟೆಸ್ಟ್ ಅಪ್ಗ್ರೇಡೆಡ್ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಅದು ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಅಂಗಡಿ ಸ್ಟ್ಯಾಂಡರ್ಡ್ ಸೌಂಡ್ ಟೆಕ್ನಾಲಜೀಸಲ್ಲಿ ಮಾತ್ರ ಸಿಗುತ್ತೆ. ಇದು ಹೊಸ ಪ್ರಾಡಕ್ಟ್, ಹೊಸ 3 ಮಾಡೆಲ್ಸ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ನ್ಯೂ ಪ್ರಾಡಕ್ಟ್ಸ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸ್ತೀನಿ. ಇದು ಮೇನ್ ಹೆಡ್ ಯೂನಿಟ್ ಪಾರ್ಟ್ ಅಂತ ಹೇಳಿದೆ. ಇದಾದ ನಂತರ ನಿಮಗೆ ಆಡಿಯೋ ರಿಲೇಟೆಡ್ ಅಂದರೆ ಸ್ಪೀಕರ್ಸು, ಆಂಪ್ಲಿಫೈರ್ಸ್, ಸಬೂಫರ್ಸ್, ಕಾಂಪೋನೆಂಟ್ ಸ್ಪೀಕರ್ಸ್, ಅದನ್ನು ಕೂಡ ನಾವು ಈ ವಿಡಿಯೋನಲ್ಲಿ ತೋರಿಸ್ತೀವಿ. ಇವಾಗ ಸಿಸ್ಟಮ್ ಅಂತ ಅಂದರೆ ನೋಡ್ಬೋದು ನೀವು, ರೆಗ್ಯುಲರ್ ಆಗಿ 9 ಇಂಚ್ ಡಿಸ್ಪ್ಲೇ ಬರುತ್ತೆ. 9 ಇಂಚ್ ಡಿಸ್ಪ್ಲೇ ಇದು ಒಂದು ಓಲ್ಡ್ ಟ್ರೆಡಿಷ್ನಲ್ಲು ಕ್ಲಾಸಿಕ್ ಮಾಡೆಲ್ ಅಂತ ಹೇಳ್ಬೋದು. ಯಾಕಂದರೆ ಈಗ ಆಲ್ಮೋಸ್ಟ್ ಇದು ಬಹಳ ಜನ ಹಾಕಿಸ್ಕೋತಾ ಇಲ್ಲ, ಬಹಳ ರೇರು. ನೆಕ್ಸ್ಟ್ ಅಂತ ಬಂದಾಗ ಡೈಮಂಡಲ್ಲಿ X80 ಬಂತು, 10.1 ಇಂಚ್ ವಿತ್ ಡ್ಯೂಯಲ್ ನಾಬು. ಅದಾದ ನಂತರ ಅದೇ ಲೈನಪ್ಪಲ್ಲಿ 11.5 ಇಂಚು ಡೈಮಂಡ್ ಒರಿಜಿನಲ್ 2K ಇರುವಂತಹ ಮಾಡೆಲ್ ಬಂತು. ಇವಾಗ ನಿಮಗೆ ಲೇಟೆಸ್ಟ್ ಆಗಿ ಅಂತ ಅಂದರೆ ಡ್ರೈವ್ 1 ಈ ಬ್ರ್ಯಾಂಡಲ್ಲಿ ನಿಮಗೆ 3 ಡಿಫ್ರೆಂಟ್ ಮಾಡೆಲ್ಸ್ ಬಂದಿದೆ. ನೋಡ್ಬೋದು ನೀವು, ಇದೊಂದು ಮಾಡಲು, ನೆಕ್ಸ್ಟ್ ಇದೊಂದು ಮಾಡಲು, ಇದು 3ನೇ ಮಾಡಲು. ಸೊ ಈ ಮಾಡೆಲಲ್ಲಿ ನಿಮಗೆ ಬೇರೆ ಸಿಸ್ಟಮ್ಗೆ ಕಂಪೇರ್ ಮಾಡಿದ್ರೆ ಬಹಳ ಅಡ್ವಾಂಟೇಜಸ್ ಇದೆ, ಬಹಳ ಡಿಫ್ರೆಂಟ್ ಆಗಿದೆ, ಮತ್ತು ಕ್ವಾಲಿಟಿ ವೈಸ್ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಈ ಸಿಸ್ಟಮು ಕಂಪ್ಲೀಟಾಗಿ ಮೆಟಲ್ ಬಾಡಿಯಲ್ಲಿ ಮಾಡಿದ್ದಾರೆ. ನೀವು ನೋಡ್ಬೋದು, ಆಂಡ್ರಾಯ್ಡ್ ಸಿಸ್ಟಮಲ್ಲಿ ಫ್ರಂಟ್ ಡಿಸ್ಪ್ಲೇ ಇರುತ್ತೆ, ಬ್ಯಾಕ್ ಸೈಡಲ್ಲಿ ಪ್ಲಾಸ್ಟಿಕ್ ಬೀಡಿಂಗ್ ಕೊಟ್ಟಿರ್ತಾರೆ. ಆ ಥರ ಈ ಸಿಸ್ಟಮಲ್ಲಿ ಕೊಟ್ಟಿಲ್ಲ. ಇದು ಮೆಟಲ್ ಅಂದರೆ ಇದು ಅಲ್ಯೂಮಿನಿಯಂ ಮೆಟಲ್ ಇರುತ್ತೆ. ಇದರಿಂದ ನಿಮಗೆ ಹೀಟಿಂಗ್ ಜಾಸ್ತಿ ಆಗೋದಿಲ್ಲ, ಸಿಸ್ಟಮ್ ಕೂಲಾಗಿರುತ್ತೆ. ಎಷ್ಟು ಸಿಸ್ಟಮ್ ಕೂಲಾಗಿರುತ್ತೆ ಅಷ್ಟು ನಿಮಗೆ ಪ್ರೊಸೆಸಿಂಗ್ ಫಾಸ್ಟ್ ಮಾಡುತ್ತೆ. ಮತ್ತು ಈ 3 ಮಾಡಲು ಕೂಡ LCD ಡಿಸ್ಪ್ಲೇ ಬಂದ್ಬಿಟ್ಟು ಇದು ಹೊಸ ಮಾಡಲ್ ಇನ್ಸೆಲ್ ಅಂತ ಒಂದು ನ್ಯೂ ಟೆಕ್ನಾಲಜಿಯಲ್ಲಿ ಮಾಡಿರುವಂತಹ LCDನ ಯೂಸ್ ಮಾಡಿದ್ದಾರೆ. ಅದು ಬಂದು ನಿಮಗೆ 2K ರೆಸಲ್ಯೂಷನ್ ಗಂಟ ಪ್ಲೇ ಮಾಡುತ್ತೆ. ಈ LCD ಟಚ್ ಕೂಡ ಬಹಳ ಸಾಫ್ಟ್ ಆಗಿದೆ ಮತ್ತು ರೆಸ್ಪಾನ್ಸ್ ಕೂಡ ಬಹಳ ಕ್ವಿಕ್ ಆಗಿದೆ. ಸೊ ಈ ಸಿಸ್ಟಮ್ ನಿಮಗೆ 4GB ರ್ಯಾಮ್, 64GB ಮೆಮೊರಿ ಜೊತೆ ಬರುತ್ತೆ. ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಇದೆ, DSP ಕೂಡ ಇದೆ. ಅದಾದ ನಂತರ ಇದೇ ಸಿಸ್ಟಮಲ್ಲಿ ಇನ್ನೂ 2-3 ವೇರಿಯಂಟ್ ಇದೆ. ಫಾರ್ ಎಕ್ಸಾಂಪಲ್ ಯಾವುದು ಅಂದರೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಇದೇ ಸಿಸ್ಟಮ್ಗೆ ಹಾಕ್ಕೋಬೋದು. ಅಂದರೆ ಈ ವೇರಿಯಂಟು ಅದರಲ್ಲಿ ವಿತ್ 360 ಇದೆ, ವಿತೌಟ್ 360 ಕೂಡ ಇದೆ. ಅದೇ ಥರ ಬರೀ ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಬೇಕು ವಿತ್ ರೆಕಾರ್ಡಿಂಗ್, ಅಂದರೆ ಈಗ DVR ಫಂಕ್ಷನ್, DVR ನಿಮಗೆ ಡ್ಯಾಶ್ ಕ್ಯಾಮ್ರಾ ಬೇಕು ಅಂತ ಸಪ್ರೇಟಾಗಿ ಹಾಕಿಸ್ಕೊಳ್ಳೋ ಬದಲು ನೀವು ಸಿಸ್ಟಮ್ ನಿಮ್ದೇನಾದರೂ ಔಟ್ಡೇಟ್ ಇದೆ ಅಥವಾ ಲೋ ಪರ್ಫಾರ್ಮ್ ಮಾಡ್ತಾ ಇದೆ ಅಂದರೆ ಸಿಸ್ಟಮ್ನ ಚೇಂಜ್ ಮಾಡ್ಕೊಂಡು ನೀವು ಅದೇ ಸಿಸ್ಟಮ್ಗೆ ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಂಡು ರೆಕಾರ್ಡಿಂಗ್ ಆಪ್ಷನ್ನ ಆಕ್ಟಿವೇಟ್ ಮಾಡಿಕೊಂಡ್ರೆ ನಿಮಗೆ ಡಬಲ್ ಕೆಲಸ ಆಗಿಬಿಡುತ್ತೆ. ಸಿಸ್ಟಮು ಬಂದುಬಿಡುತ್ತೆ, ಪ್ಲಸ್ ಡ್ಯಾಶ್ ಕ್ಯಾಮ್ರಾ ಕೆಲಸ ಕೂಡ ಮಾಡುತ್ತೆ. ಇವಾಗ ಈ 3 ಡಿಫ್ರೆಂಟ್ ಮಾಡೆಲ್ಸ್ನ ನಾವು ಅನ್ಬಾಕ್ಸಿಂಗ್ ಮಾಡಿ ಆ ಪ್ರಾಡಕ್ಟ್ನ ಪವರ್ ಆನ್ ಮಾಡಿ ತೋರಿಸ್ತೀವಿ. ನೋಡೋಣ ಒಂದೊಂದಾಗಿ, ಬನ್ನಿ. ಈ ಮಾಡೆಲ್ ನೀವು ನೋಡ್ಬೋದು, ಇದರಲ್ಲಿ ನಿಮಗೆ ಸೆಂಟ್ರಲ್ಲಿ ಒಂದು ಸಿಂಗಲ್ ನಾಬ್ ಇದೆ, ಮತ್ತು ಈ ಕಡೆ 3 ಈ ಕಡೆ 3 ಪಿಯಾನೋ ಬಟನ್ಸ್ ಅಂತಲೂ ಕೂಡ ಹೇಳ್ತಾರೆ. ಪ್ಲಸ್
ನೀವು ಫ್ಲೈಟ್ ಕಾಕ್ಪಿಟಲ್ಲಿ ನೋಡಿದ್ರೆ ಇದೇ ಥರ ಸ್ವಿಚಸ್ ಇರುತ್ತೆ. ಅದಾದ ನಂತರ ಇದರಲ್ಲಿ ನಿಮಗೆ ಲೈಟಿಂಗ್ ಕೂಡ ಬರುತ್ತೆ. ಇದರಲ್ಲೇ ನಿಮಗೆ ಚಾರ್ಜಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಹತ್ರ USB ಪೋರ್ಟ್ ಇರುವಂತಹ ಚಾರ್ಜಿಂಗ್ ಕೇಬಲ್ ಇದ್ದರೆ ಅದು ಕೂಡ ಫೋನ್ ಚಾರ್ಜ್ ಮಾಡ್ಕೋಬೋದು. ಅಥವಾ ಹೊಸ ಮಾಡೆಲ್ ಬರ್ತಾ ಇದೆಯಲ್ಲ PD ಕೇಬಲ್ ಅಂತ ಹೇಳ್ತಾರಲ್ಲ, C2C, ಅದರಲ್ಲೂ ಕೂಡ ಆ ಆಪ್ಷನ್ ಕೂಡ ಈ ಸಿಸ್ಟಮಲ್ಲಿ ಇದೆ. ಇದರಿಂದ ನೀವು ನಿಮ್ಮ ಮೊಬೈಲ್ ಫೋನ್ನ ಕೂಡ ಚಾರ್ಜ್ ಮಾಡ್ಬೋದು. ಈ ಸಿಸ್ಟಮ್ನ ಅನ್ಬಾಕ್ಸ್ ಮಾಡೋಣ, ಪವರ್ ಆನ್ ಮಾಡಿ ನೋಡೋಣ ಬನ್ನಿ. ಪವರ್ ಆನ್ ಆಗಿದೆ. ಸಿಸ್ಟಮ್ ಆನ್ ಆದ ತಕ್ಷಣ ನೀವು ನೋಡ್ಬೋದು UI ಕಾಮನ್ UI ಇದೆ. ಪ್ಲಸ್ಸು ಟಚ್ ಕೂಡ ಬಹಳ ಸ್ಮೂತ್ ಆಗಿದೆ, ಬಹಳ ಫಾಸ್ಟ್ ಆಗಿದೆ. ಸೇಮ್ ಎಲ್ಲ ಆ್ಯಪ್ಸು ಪ್ಲೇಸ್ಟೋರ್ ಅಂತೆ. ಅದರಲ್ಲಿ ಕೂಡ ಫಸ್ಟು ಸಿಸ್ಟಮಲ್ಲಿ ನಾನು ತೋರಿಸಲಿಲ್ಲ. ಈ ಥರ ನಿಮಗೆ ಫ್ಯಾನ್ ಆನ್ ಆಫ್ ಮಾಡುವಂಥ ಆ್ಯಪ್ ಕೂಡ ಇದೆ. ಇದರಲ್ಲಿ ಇನ್ಬಿಲ್ಟ್ ಫ್ಯಾನ್ ಇದೆ. ಈ ಫ್ಯಾನ್ನ ಕೆಲಸ ಏನು ಅಂದರೆ ನಿಮ್ಮ ಸಿಸ್ಟಮ್ ಪ್ರೊಸೆಸರ್ನ CPU ಇಲ್ಲಿದೆ ನೋಡಿ, CPU ಪ್ರೊಸೆಸರ್ನ ಅದನ್ನು ಕಂಟ್ರೋಲ್ ಮಾಡುತ್ತೆ. ಅದರಿಂದ ಸಿಸ್ಟಮ್ ಜಾಸ್ತಿ ಹೀಟ್ ಆಗೋದಿಲ್ಲ. ಸೊ ವಿಡಿಯೋ ಕ್ಲಾರಿಟಿ ನೋಡೋಣ. ಇದು ವಾಲ್ಪೇಪರ್ಸ್ ಕೂಡ ನೀವು ಚೇಂಜ್ ಮಾಡ್ಬೋದು. ಸೆಂಟ್ರ್ ಬಟನ್ ಇದೆಯಲ್ಲ, ಮ್ಯೂಟು ಅನ್ಮ್ಯೂಟು. ಸೊ ಈ ಥರ ಬರ್ತಾ ಇದೆ ನಿಮಗೆ ವಿಡಿಯೋ ಕ್ಲಾರಿಟಿ. ಇದೆಲ್ಲ 2K ರೆಸಲ್ಯೂಷನ್ ಇರುವಂತಹ ವಿಡಿಯೋಸು. ನೆಕ್ಸ್ಟ್ ಸಿಸ್ಟಮ್ ನೋಡೋಣ ಬನ್ನಿ. ನೆಕ್ಸ್ಟು ಈ ಮಾಡೆಲ್ ನೋಡೋಣ. ಈ ಮಾಡೆಲ್ ಕೂಡ ನಿಮಗೆ ಸೆಂಟ್ರಲ್ಲಿ ಸಿಂಗಲ್ ನಾಬ್ ಇದೆ. ಬಟ್ ಈ ಸಿಂಗಲ್ ನಾಬು ಮತ್ತು ಇದಕ್ಕೆ ಮುಂಚೆ ತೋರಿಸಿದ್ರಲ್ಲ ಆ ಸಿಂಗಲ್ ನಾಬ್ಗೂ ಬಹಳ ವ್ಯತ್ಯಾಸ ಇದೆ. ಇದರಲ್ಲಿ ನಿಮಗೆ ಪುಷ್ ಬಟನ್ ಟೈಪ್ ಇದೆ. ಇಲ್ಲಿ ನಿಮಗೆ ಕಾರ್ದು ಡಿಸ್ಪ್ಲೇ ಕೂಡ ಬರುತ್ತೆ. ಕೆಳಗಡೆ ಆಂಬಿಯೆಂಟ್ ಲೈಟ್ಸ್ ಬರುತ್ತೆ. ಈಗ ಆಂಬಿಯೆಂಟ್ ಲೈಟ್ಸ್ ಕೂಡ ಬಹಳ ಟ್ರೆಂಡಿಂಗಲ್ಲಿದೆ. ಎಲ್ಲರೂ ಕಾರ್ನಲ್ಲಿ ಆಂಬಿಯೆಂಟ್ ಲೈಟ್ಸ್ನ ಹಾಕಿಸ್ತಾರೆ. ಒರಿಜಿನಲ್ ಆಗಿ ಆಂಬಿಯೆಂಟ್ ಲೈಟ್ ಯಾವ ಕಾರಲ್ಲಿ ಬರುತ್ತೆ ಗೊತ್ತಾ ನಿಮಗೆ? ಬೆಂಜಲ್ಲಿ ಬರುತ್ತೆ. ಅದಾದ ನಂತರ ಫಾರ್ಚುನರಲ್ಲಿ ಬರುತ್ತೆ. ಫಾರ್ಚುನರಲ್ಲೂ ಕೂಡ ಬಹಳ ಸಿಂಪಲಾಗಿ ಕೊಟ್ಟಿರ್ತಾರೆ. ಬೆಂಜಲ್ಲಿ ನಿಮಗೆ ಕೂಡ ಅಡ್ವಾನ್ಸ್ಡ್ ಆಗಿ ಕೊಟ್ಟಿರ್ತಾರೆ. ಆ ಥರ ಕ್ವಾಲಿಟಿ ಇರುವಂಥ ಆಂಬಿಯೆಂಟ್ ಲೈಟ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಆ ಥರನೂ ಕೂಡ ನೀವು ಹಾಕಿಸ್ಕೋಬೋದು. ಅದೆಲ್ಲ ಬೇಡ, ಸಿಂಪಲ್ ಆಗಿರಲಿ ಅಂದರೆ ಇದರಲ್ಲೇ ಇನ್ಬಿಲ್ಟ್ ಆಂಬಿಯೆಂಟ್ ಲೈಟ್ನ ನಾವು ಕೊಟ್ಟಿದ್ದೀವಿ. ಈ ಸಿಸ್ಟಮ್ನ ಅನ್ಬಾಕ್ಸ್ ಮಾಡಿ ಪವರ್ ಆನ್ ಮಾಡಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಈ ಸಿಸ್ಟಮ್ ಈಗ ನಾವು ಪವರ್ ಆನ್ ಮಾಡಿದ್ದೀವಿ. ನೀವು ನೋಡ್ಬೋದು UI ಅಂದರೆ ಹೋಮ್ ಪೇಜ್ ಯಾವ ಥರ ಇದೆ ಅಂತ. ಅದಾದ ನಂತರ ಆ್ಯಸ್ ಯೂಶ್ವಲ್ ಎಲ್ಲ ಆ್ಯಪ್ಸ್ ಕೂಡ ಇದೆ. ಪ್ಲೇಸ್ಟೋರ್ ಅಂತೆ, ಯೂಟ್ಯೂಬು, ನಿಮಗೆ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಕನೆಕ್ಟ್ ಮಾಡುವಂತಹ Z-Link 5 ಲೇಟೆಸ್ಟ್ ವರ್ಷನ್ ಇದೆ. ಮತ್ತು ಫ್ಯಾನ್ ಆನ್ ಆಫ್ ಮಾಡುವಂತಹ ಆ್ಯಪ್ ಕೂಡ ಇದೆ. ಅದಾದ ನಂತರ DSP ಇದೆ. ಇದರಿಂದ ನೀವು ನಿಮ್ಮ ಸೌಂಡು ಯಾವ ಥರ ಬೇಕು ಆ ಥರ, ನಿಮಗೆ ಬೇಸ್ ಕಡಿಮೆ ಬೇಕು, ಜಾಸ್ತಿ ಬೇಕು, ಟ್ರಬಲ್ ಬೇಕು, ಎಲ್ಲ ಮಾಡ್ಕೋಬೋದು. ಬ್ಲೂಟೂತ್ ಕನೆಕ್ಟಿವಿಟಿ, ಇದರಿಂದ ನಿಮಗೆ ಆಡಿಯೋ ಪ್ಲೇ ಮಾಡ್ಬೋದು, ಕಾಲ್ಸ್ನ ರಿಸೀವ್ ಮಾಡ್ಬೋದು. ಇದೆಲ್ಲ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಫೀಚರ್ ಮತ್ತು ಲೇಟೆಸ್ಟ್ ಫೀಚರ್ ಏನು ಅಂದರೆ ಇದರಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ಈ ಸೆಂಟರ್ ನಾಬ್ ಏನಿದೆ ಇದರಲ್ಲಿ ಬಹಳಷ್ಟು ಆಪ್ಷನ್ಸ್ ಇದೆ. ವಾಲ್ಯೂಮ್ ಇದೆ. ಅದಾದ ನಂತರ ಇದರಲ್ಲಿ ಇದಿದೆ. ಸೊ ಆಂಬಿಯೆಂಟ್ ಲೈಟ್ ಬಗ್ಗೆ ನಾನು ಹೇಳ್ತಾ ಇದ್ನಲ್ಲ, ಇಲ್ಲಿ ನೋಡಿ ಈಗ ಸದ್ಯಕ್ಕೆ ಆನ್ ಇದೆ. ಮೂರನೇ ಸತಿ ಈ ಸೆಂಟರ್ ನಾಬ್ ಇದೆಯಲ್ಲ, 1 2 3 ಪ್ರೆಸ್ ಮಾಡಿದ್ರೆ ಈ ಥರ ಆಪ್ಷನ್ ಬರುತ್ತೆ. ಸದ್ಯಕ್ಕೆ ಆಫ್ ಇದೆ. ಈ ಥರ ಟರ್ನ್ ಮಾಡಿದ ತಕ್ಷಣ ಆನ್ ಆಯಿತು. ಇದು 1ನೇ ಕಲರು, ಫಸ್ಟ್ ಕಲರು, ಸೆಕೆಂಡ್ ಕಲರ್. ಈ ಥರ ತಿರುಗಿಸಿದ್ರೆ ಇದು ನಿಮಗೆ ವಾಲ್ಯೂಮ್ ಬಟನ್ನು, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. 4th ಕಲರ್, 5th, 6, 7, 8, 9. ಮತ್ತು ಇದು ಆಟೋಮೆಟಿಕ್ ಅಂದರೆ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಆ ಕಲರು ಒಂದೊಂದಾಗಿ ಇದೆ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಅಟ್ರಾಕ್ಟಿವ್ ಆಗಿದೆ, ಎಷ್ಟು ಲುಕ್ ಆಗಿದೆ ಅಂತ ನೀವು ನೋಡ್ಬೋದು. ಈ ಥರ ಇದನ್ನು ನೀವು ಡೆಮೋ ನೋಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ನಮ್ಮ ಶಾಪಿಗೆ ಬನ್ನಿ, ನಾವು ಆನ್ ಮಾಡಿ ತೋರಿಸ್ತೀವಿ. ನೀವು ಎಲ್ಲ ಇಷ್ಟ ಆದಮೇಲೆ ನಿಮ್ಮ ಕಾರ್ಗೆ ಕೂಡ ನೀವು ಹಾಕಿಸ್ಕೋಬೋದು. ಆಲ್ರೆಡಿ ಆಂಡ್ರಾಯ್ಡ್ ಪ್ಲೇಯರ್ ಇದ್ದರೂ ಕೂಡ ನೀವು ನಿಮ್ಮ ಆಂಡ್ರಾಯ್ಡ್ ಪ್ಲೇಯರಿಂದ ಬೇಜಾರಾಗಿದ್ದರೆ, ಕ್ವಾಲಿಟಿ ಚೆನ್ನಾಗಿಲ್ಲ, ಕಂಪ್ಲೇಂಟ್ಸ್ ಅದಿದ್ದು ಅಂದರೆ ಈ ಹೊಸ ಮಾಡೆಲ್, ಲೇಟೆಸ್ಟ್ ಮಾಡೆಲ್ನ ನೀವು ನಿಮ್ಮ ಕಾರಿಗೆ ಹಾಕಿಸ್ಕೊಂಡು ಅಪ್ಗ್ರೇಡ್ ಮಾಡಿಸ್ಕೊಳ್ಳಿ. ಇದಲ್ಲದೆ ನಿಮಗೆ ಏನೇ ಥರ ಕಾರ್ ಆಕ್ಸೆಸರೀಸ್ ಬೇಕು ಅಂದರೆ ಕೂಡ ಅವೈಲೇಬಲ್ ಇದೆ. ಒಂದು ವಿಡಿಯೋ ಪ್ಲೇ ಮಾಡಿ ನೋಡೋಣ. ಇದು ಎಲ್ಲ ವಿಡಿಯೋಸು ನಿಮಗೆ 2K ರೆಸಲ್ಯೂಷನ್ ಇರುವಂತಹ ವಿಡಿಯೋಸು. ಕ್ಲಾರಿಟಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದೆ ಅಂದರೆ ಈವನ್ ನಿಮಗೆ ಐಫೋನಲ್ಲಿ ಈ ಕ್ಲಾರಿಟಿ ಬರಲ್ಲ ಅಂತ ನನಗನ್ಸುತ್ತೆ. ಅಷ್ಟು ಚೆನ್ನಾಗಿದೆ. ದೊಡ್ಡ ಡಿಸ್ಪ್ಲೇ, 10.8 ಇಂಚಸ್ಸು, ಲೇಟೆಸ್ಟು, ಸಿಂಗಲ್ ನಾಬು, ಬ್ಯೂಟಿಫುಲ್ ಆ್ಯಂಡ್ ಸೂಪರ್ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟು. ನೆಕ್ಸ್ಟು ಈ ಮಾಡಲಲ್ಲಿ ನಿಮಗೆ ಬಾಕ್ಸಲ್ಲಿ ಫೋಟೋ ಪ್ಲೇನ್ ತೋರಿಸಿದ್ದಾರೆ. ಆದರೆ ಇದು ನಿಮಗೆ 10 ಇಂಚಸ್ಸು. ಇದರಲ್ಲಿ ಯಾವುದೇ ಥರ ನಾಬೇ ಬರೋದಿಲ್ಲ. ಸಿಂಪಲ್ ಆಗಿದೆ, ಬಹಳ ಸಿಂಪಲ್ಲು.
ನಿಮಗೆ ಯಾವುದೇ ಥರ ಬಟನ್ಸ್ ಏನು ಬೇಡ, ಪ್ಲೇನ್ ಬೇಕು. ಲೈಕ್ ನಮ್ಮ 9 ಇಂಚ್ ಡಿಸ್ಪ್ಲೇ ಬರ್ತಾ ಇತ್ತಲ್ಲ ಫಸ್ಟು, ಅದೇ ಟೈಪಲ್ಲಿ ಬೇಕು ಅಂದರೆ ಇದರಲ್ಲಿದೆ. ಬಟ್ ಇದು 10.8 ಇಂಚಸ್ ಬಿಗ್ ಡಿಸ್ಪ್ಲೇ ಇರುತ್ತೆ, ಮೆಟಲ್ ಬಾಡಿ ಇದೆ, ಹೆವಿ ಇದೆ, 2K ರೆಸಲ್ಯೂಷನ್ ಇರುವಂತಹ ಇನ್ಸೆಲ್ ಲೇಟೆಸ್ಟ್ ಟೆಕ್ನಾಲಜಿ ಇರುವಂತಹ ಡಿಸ್ಪ್ಲೇ ಈ ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ. ಸೈಡಲ್ಲಿ ಆಂಬಿಯೆಂಟ್ ಲೈಟ್ಸ್ ಬರುತ್ತೆ. ಆ ಆಂಬಿಯೆಂಟ್ ಲೈಟ್ನ ಕೂಡ ನೀವು ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಸಿಸ್ಟಮ್ ಹಿಂದೆಗಡೆ ಬಟನ್ ಕೊಟ್ಟಿದ್ದಾರೆ. ಕಲರ್ ಚೇಂಜ್ ಮಾಡ್ಬೋದು ಅಥವಾ ಟೋಟಲ್ ಆಗಿ ಆನ್ ಕೂಡ ಮಾಡ್ಬೋದು ಅಥವಾ ಪವರ್ ಆಫ್ ಕೂಡ ಮಾಡ್ಕೋಬೋದು. ಈ ಸಿಸ್ಟಮ್ನ ಅನ್ಬಾಕ್ಸ್ ಮಾಡಿ ಪವರ್ ಆನ್ ಮಾಡಿ ನೋಡೋಣ. ಜಸ್ಟ್ ಪವರ್ ಆನ್ ಮಾಡಿದ್ದೀವಿ. ಪವರ್ ಆನ್ ನಿಮಗೆ ಸಿಸ್ಟಮ್ ನೋಡಿ, ಸೈಡಲ್ಲಿ ಇಲ್ಯುಮಿನೇಷನ್ ಈ ಥರ ಬರ್ತಾ ಇದೆ. ಮಲ್ಟಿ ಕಲರ್ ಇಲ್ಯುಮಿನೇಷನ್ನು ಯಾವ ಥರ ಬೇಕು ಆ ಥರ ನೀವು ಇದರಲ್ಲಿ ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು. ಈ ಸಿಸ್ಟಮ್ ಬ್ಯಾಕ್ ಸೈಡು ನಿಮಗೆ ಇಲ್ಲಿ ನೋಡ್ಬೋದು, ಒಂದು ಬಟನ್ ಕೊಟ್ಟಿದ್ದಾರೆ ಚಿಕ್ಕದಾಗಿ, 2 ಸೈಡು ಕೊಟ್ಟಿದ್ದಾರೆ. ಈ ಬಟನ್ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಕಲರ್ಸ್ ಚೇಂಜ್ ಆಗುತ್ತೆ. ಮತ್ತು ಡೈನಾಮಿಕ್ ಕಲರ್ ಕೂಡ ಇದರಲ್ಲಿ ನೀವು ಸೆಟ್ ಮಾಡ್ಬೋದು. ಅಂದರೆ ಸಿಂಗಲ್ ಕಲರ್ ಕೂಡ ಇಡ್ಬೋದು ಅಥವಾ ಕಂಟಿನ್ಯೂಸ್ ಆಗಿ ಕಲರ್ಸ್ ಚೇಂಜ್ ಆಗೋ ಥರನೂ ಕೂಡ ನೀವು ಮೋಡ್ ಸೆಟ್ ಮಾಡ್ಬೋದು. ಈಗ ನೋಡಿ ಸಿಸ್ಟಮ್ ಪವರ್ ಆನ್ ಆಯಿತು. ಸೈಡಲ್ಲಿ ಇಲ್ಲಿ ನಿಮಗೆ ಈ ಥರ ಬಟನ್ಸ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಅಪ್ ಡೌನ್, ಹೋಮ್ ಸ್ಕ್ರೀನ್ ಅಂತೆ, ಈ ಥರ ಪವರ್ ಮ್ಯೂಟ್ ಅಂತೆ, ಅನ್ಮ್ಯೂಟು, ಇದೆಲ್ಲ ಆಪ್ಷನ್ಸ್ ಇದೆ. ಸೊ ಅದಾದ ನಂತರ ಇದು ನೋಡ್ಬೋದು, UI ಕೂಡ ಬಹಳ ಚೆನ್ನಾಗಿದೆ. ಸೊ ಅದಾದ ನಂತರ ಇದರಲ್ಲಿ ಇರುವಂತಹ ಇನ್ಬಿಲ್ಟ್ ಆ್ಯಪ್ಸ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ನೋಡಿ, ರೆಗ್ಯುಲರ್ ಆ್ಯಪ್ಸೇ ಇರೋದು, ಯೂಟ್ಯೂಬ್ ಅಂತೆ, ಮತ್ತು ಇದು ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್ ಇದೆ. ಸೊ ಅದಾದ ನಂತರ ಪ್ಲೇಸ್ಟೋರ್ ಇದೆ. ಪ್ಲೇಸ್ಟೋರ್ ಮುಖಾಂತರ ನಿಮ್ಗೆ ಯಾವ ಆ್ಯಪ್ ಬೇಕೋ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ DSP ಕೂಡ ಒರಿಜಿನಲ್ DSP ಇದೆ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಸೌಂಡ್ ಔಟ್ಪುಟ್ನ ಚೇಂಜ್ ಮಾಡ್ಬೋದು. ಒಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಇದರಲ್ಲಿರುವಂತಹ ಇನ್ಬಿಲ್ಟ್ ವಿಡಿಯೋ ಇದು 2K ರೆಸಲ್ಯೂಷನ್ ಇರುವಂತಹ ಹೈ ಕ್ವಾಲಿಟಿ. ಇದು ಈ LCD ಇದೆಯಲ್ಲ, ಈ ಡಿಸ್ಪ್ಲೇ ಇದೆಯಲ್ಲ, ಇನ್ಸೆಲ್ ಅಂತ ಹೊಸ ಟೆಕ್ನಾಲಜಿಯಿಂದ ಮಾಡಿರುವಂತಹ ಡಿಸ್ಪ್ಲೇ. ಜನರಲ್ ಏನಿತ್ತು ಸ್ಟಾರ್ಟಿಂಗು ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮಲ್ಲಿ LCD ಬಂತು. LCDನಲ್ಲಿ ನಿಮಗೆ ಕೆಪಾಸಿಟಿವ್ ಟಚ್ ಅಂತ ಬಂತು, ಪ್ಯಾಸಿವ್ ಟಚ್ ಅಂತ ಬಂತು. ಅದಾದ ನಂತರ LED ಬಂತು, ಅದಾದ ನಂತರ QLED ಬಂತು. ಈಗ ಇದು ಹೊಸ ಟೆಕ್ನಾಲಜಿ ಇನ್ಸೆಲ್ ಅಂತ ಹೇಳಿ ಬಂದಿದೆ. ಸೊ ಇದು ಮ್ಯೂಸಿಕ್ ಸಿಸ್ಟಮ್ಸ್ ಬಗ್ಗೆ ನಾನು ನಿಮಗೆಲ್ಲ ಹೇಳಿದೆ. ಅದಾದ ನಂತರ ನಮ್ಮದೇ ಆದಂತಹ ಸ್ಟ್ಯಾನ್ಸೋ ಬ್ರ್ಯಾಂಡಲ್ಲಿ ಒಂದು ಬೇಸಿಕ್ ಎಂಟ್ರಿ ಲೆವೆಲ್ ಸಿಸ್ಟಮ್ ಕೂಡ ಇದೆ. ಮತ್ತು ಫ್ರಂಟ್ ಬ್ಯಾಕ್ DVR ಕನೆಕ್ಷನ್ ಇರುವಂತಹ ಸಿಸ್ಟಮು. ಈ ಸಿಸ್ಟಮ್ ನಿಮಗೆ 4GB RAM, 64GB ಮೆಮೊರಿ ಬರುತ್ತೆ. ಇನ್ಬಿಲ್ಟ್ ಸಿಮ್ ಕಾರ್ಡ್ ಇದೆ. ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಇದು ಜೊತೆನೇ ಬರುತ್ತೆ. ಇದು ನಿಮಗೆ ಸ್ಪೆಷಲ್ ಆಗಿ ವಾರಂಟಿ, ಎಕ್ಸ್ಟ್ರಾ ವಾರಂಟಿ. ಲೈಕ್ ನೋಡ್ಬೋದು ನೀವು ಮಾರ್ಕೆಟಲ್ಲೆಲ್ಲ 1 year ವಾರಂಟಿ ಇರುತ್ತೆ. ಆದರೆ ಈ ಮಾಡೆಲ್ಗೆ ನಾವು 18 months ವಾರಂಟಿ ಕೊಡ್ತಾ ಇದ್ದೀವಿ. ಅಂದರೆ 1.5 ವರ್ಷ ವಾರಂಟಿನ ಕೊಡ್ತಾ ಇದ್ದೀವಿ. ಅದಾದ ನಂತರ ಲೈಟಿಂಗಲ್ಲಿ ಅಂದರೆ ಪ್ರೊಜೆಕ್ಟರ್ ಲೈಟ್ಸು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ಎಲ್ಲರೂ ತಮ್ಮ ಕಾರ್ಗೆ ಪ್ರೊಜೆಕ್ಟರ್ ಲೈಟ್ಸ್ನ ಹಾಕಿಸ್ತಾ ಇದ್ದಾರೆ. ಸ್ಪೆಷಲಿ ಟಾಪ್ ಎಂಡ್ ಅವರಂತೂ ಪ್ರೊಜೆಕ್ಟರ್ ಲೈಟ್ ಹಾಕಿಸ್ಲೇಬೇಕು. ಯಾಕಂದರೆ ಅದರಲ್ಲಿ ಡೋಮಲ್ಲಿ ನಿಮಗೆ LED ಬಲ್ಬ್ ಹಾಕೋ ಆಪ್ಷನ್ ಇರೋದಿಲ್ಲ, ಬಲ್ಬ್ ಚೇಂಜ್ ಮಾಡೋ ಆಪ್ಷನ್ ಇರೋದಿಲ್ಲ. ಅದಕ್ಕೋಸ್ಕರ ಪ್ರೊಜೆಕ್ಟರ್ ಲೈಟ್ಸ್ ಹಾಕ್ಕೊಂಡ್ರೇ ನಿಮಗೆ ಡ್ರೈವಿಂಗ್ಗೆ ಯೂಸ್ ಆಗುತ್ತೆ. ಸೊ ಅದಾದ ನಂತರ ಇಲ್ಲಿ ನೋಡ್ಬೋದು ನೀವು, ನಮ್ಮದು ಇನ್ನೊಂದು ಬ್ರ್ಯಾಂಡ್, ಸಬ್ ಬ್ರ್ಯಾಂಡ್ ಡ್ರೈವಾನ್ ಅಂತ ಇದೆ. ಅದರಲ್ಲಿ ನಾವು 360 ಡಿಗ್ರಿ ಕ್ಯಾಮ್ರಾ ಲಾಂಚ್ ಮಾಡಿದ್ದೀವಿ. ಈ 360 ಡಿಗ್ರಿ ಕ್ಯಾಮ್ರಾ ಇಲ್ಲಿ ಏನು ನಾವು ಸಿಸ್ಟಮ್ ತೋರಿಸಿದ್ದೀವಿ ಆ ಸಿಸ್ಟಮ್ಗೆ ನೀವು ಕನೆಕ್ಟ್ ಮಾಡ್ಕೋಬೋದು. ಈ ಥರ 360 ಡಿಗ್ರಿ ಕ್ಯಾಮ್ರಾ ಅಂದರೆ ಈ ಥರ ಬರುತ್ತೆ. ನೀವು ನೋಡ್ಬೋದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ, ನಿಮಗೆ ದೊಡ್ಡ ಬ್ರ್ಯಾಂಡಲ್ಲಿ ಈ ಥರ ಕ್ವಾಲಿಟಿ ತಂದಿಲ್ಲ. ಇದು ಬಂದು ಫಿಶ್ ಐ ಲೆನ್ಸು 1080 ಪಿಕ್ಸೆಲ್ ಆಪ್ಷನ್ ಇರುವಂತಹ ಹೈ ರೆಸಲ್ಯೂಷನ್ ಇರುವಂತಹ ಕ್ಯಾಮ್ರಾಗಳು. ಈ ಕ್ಯಾಮ್ರಾಗೂ ಕೂಡ ನಾವು 1 year ವಾರಂಟಿ ಕೊಡ್ತೀವಿ. ಸೊ ಇದಾದ ನಂತರ ಸ್ಪೀಕರ್ಸ್, ಊಫರ್ಸ್ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ.